ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಕೆಸಿಇಟಿ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಂದ್ರೆ, ನಮಗೆ ಕಾಲೇಜುಗಳು ಯಾವಾಗ ಪ್ರಾರಂಭ ಆಗುತ್ತೆ? ಈ ಬಾರಿ ಏನಾದರೂ ತುಂಬಾ ಲೇಟ್ ಆಗುತ್ತಾ ಕಾಲೇಜುಗಳು ಪ್ರಾರಂಭ ಆಗೋದು? ಯಾಕಂದ್ರೆ ಇಲ್ಲಿ ಒಂದು ಕಡೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಓಪನ್ ಮಾಡೋದಕ್ಕೆ ಸಿದ್ಧತೆ ಆದ್ರೆ ನಡೀತಿದೆ. ಮತ್ತೆ ಇನ್ನೊಂದು ಕಡೆ ಏನಾಗ್ತಿದೆ ಅಂದ್ರೆ, ಈಗ ನಿಮ್ಗೆ ಇಲ್ಲೇನಾದ್ರೂ ಸೀಟ್ ಸಿಗಲಿಲ್ಲ ಅಂದ್ರೆ ನೀವು ಬೇರೆ ಕೋರ್ಸಸ್ ಹೋಗಿ ಜಾಯಿನ್ ಆಗ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ನಾರ್ಮಲ್ BCA ಕೋರ್ಸಸ್ಗೋ ಇಲ್ಲ BSc ಕೋರ್ಸಸ್ಗೋ ಜಾಯಿನ್ ಆಗ್ಬೇಕಾಗುತ್ತೆ. ಆಗ ಅಲ್ಲಿ ನೋಡಿದ್ರೆ ಎಲ್ಲ ಸೀಟ್ ಎಲ್ಲ ಕ್ಲೋಸ್ ಆಗ್ತಿದೆ. ಓಕೆನಾ? ವಿದ್ಯಾರ್ಥಿಗಳಿಗೆ ಇಲ್ಲಿ ಲೇಟ್ ಆಗೋ ಕಾರಣದಿಂದ ಅಲ್ಲಿ ಮತ್ತೆ ನೀವು ಹೋಗ್ಬೇಕಂದ್ರೆ ಅಲ್ಲೆಲ್ಲ ಸೀಟ್ ಎಲ್ಲ ಖಾಲಿ ಆಗಿರುತ್ತೆ, ವಿದ್ಯಾರ್ಥಿಗಳಿಗೆ ಸೀಟ್ಸ್ ಎಲ್ಲ ಖಾಲಿ ಆಗಿರುತ್ತೆ ಆ ಕೋರ್ಸಸ್ ಕೂಡ. ಓಕೆನಾ? ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳಾದ್ರೆ ಆಗ್ತಿದೆ. ಈಗ ಯಾವಾಗ ಒಂದು ಕಾಲೇಜುಗಳು ಪ್ರಾರಂಭ ಆಗ್ಬೋದು ಏನು ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೀವು ವಿಡಿಯೋ ನೋಡ್ತಿದ್ದೀರಾ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತಿದ್ದೀನಿ. ಇಲ್ಲಿ ಏನಂದ್ರೆ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆದ್ರೂ ಏನ್ ಸಮಸ್ಯೆ ಇಲ್ಲ, ಯಾಕಂದ್ರೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಈಗ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಓಪನ್ ಮಾಡಿದ್ರು ಅದನ್ನು ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಈಗ ಮೊದಲೆಲ್ಲ ಲಾಸ್ಟ್ ಡೇಟ್ ಕೊಟ್ಬಿಡ್ತಾರೆ, ಏನ್ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮತ್ತೆ ಅದನ್ನೆಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ. ಈಗ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಲ್ಲ ಲಾಸ್ಟ್ ಡೇಟ್ ಕೊಟ್ಟರು ಅವೆಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ನೀವು ಅಡ್ಮಿಷನ್ ಆಗೋವರೆಗೂ ಟೈಮ್ ಇರುತ್ತೆ. ಆದ್ರೆ ನೀವು ಇಲ್ಲಿ ಅಡ್ಮಿಷನ್ ಆಗೋದಕ್ಕೆ ಪ್ರೋಸೆಸ್ ಇಲ್ಲಿ ಲೇಟ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸಮಸ್ಯೆ ಆಗುವಂತದ್ದು ಏನಂದ್ರೆ, ಕೆಲವೊಂದು ಟಾಪ್ ಕಾಲೇಜಸ್ ಅಲ್ಲಿ BCA BSc ಕೋರ್ಸಸ್ಗೆಲ್ಲ ಜಾಯಿನ್ ಆಗ್ಬೇಕು ಅಂದ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಏನಾದ್ರು ಒಳ್ಳೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಟಾಪ್ ಕಾಲೇಜಸ್ ಅಲ್ಲಿ ಹೋಗಿ BCA ಕೋರ್ಸಸ್ಗೆ BSc ಕೋರ್ಸಸ್ಗೆ ಜಾಯಿನ್ ಆಗ್ಬೇಕು ಅಂದ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಆಗ ಏನಾಗುತ್ತೆ ಅಂದ್ರೆ, ಅಲ್ಲೆಲ್ಲ ಸೀಟ್ಗಳು ಖಾಲಿ ಆಗಿರುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ಎಲ್ಲ ಆಪ್ಷನ್ ಎಂಟ್ರಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋ ಒಳಗಡೆ ಸೀಟ್ಸ್ ಕೂಡ ಖಾಲಿ ಆಗಿರುತ್ತೆ. ಇದೊಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆದ್ರೆ ಆಗುತ್ತೆ. ಈಗ ಇಲ್ಲಿ ಕಾಲೇಜುಗಳು ಪ್ರಾರಂಭ ಆಗೋದು ಯಾವಾಗ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯೋದಕ್ಕೆ ನಿಮ್ಗೆ ಯಾವಾಗವರೆಗೂ ಲಾಸ್ಟ್ ಡೇಟ್ ಇದೆ, 21ನೇ ತಾರೀಕುವರೆಗೂ ನಿಮ್ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯೋದೇ ಯಾವಾಗ? ಇಲ್ಲಿ ನಿಮ್ಗೆ 21ನೇ ತಾರೀಕು ನಿಮ್ಗೆ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ 21ನೇ ತಾರೀಕು ಮುಗಿಯಲ್ಲ. ಇನ್ನು ಮುಂದೆ ಏನಾಗುತ್ತಂದ್ರೆ, ನೀವು ಚಾಯ್ಸ್ ಎಂಟ್ರಿ ಇರುತ್ತೆ ವಿದ್ಯಾರ್ಥಿಗಳಿಗೆ, ಮತ್ತೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಎಲ್ಲ ಇದ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಆಗಸ್ಟ್ ಪೂರ್ತಿ ತಿಂಗಳು ಫಸ್ಟ್ ರೌಂಡ್ ಅಲ್ಲೇ ಮುಗಿಯುತ್ತೆ. ಫಸ್ಟ್ ರೌಂಡ್ ಆಗಸ್ಟ್ ಪೂರ್ತಿ ಆಗುತ್ತೆ. ಇಲ್ಲಿ 21ಕ್ಕೆ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಡುತ್ತೆ. ಬಂದ ಮೇಲೆ ವಿದ್ಯಾರ್ಥಿಗಳು ಫೀಸ್ ಕಟ್ಟೋದು, ಆ ಚಲನ್ ಇಂದ ಫೀಸ್ ಕಟ್ಟೋದಾಗಿರ್ಬೋದು, ವಿದ್ಯಾರ್ಥಿಗಳ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಕಾಲೇಜಿಗೆ ರಿಪೋರ್ಟ್ ಮಾಡೋದು, ಚಾಯ್ಸ್ ಎಂಟ್ರಿ ಕೊಡೋದು, ಇವೆಲ್ಲ ವಿದ್ಯಾರ್ಥಿಗಳ ಪ್ರೋಸೆಸ್ ಮುಗಿಯೋ ಒಳಗಡೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಫುಲ್ ಮಂತ್, ಆಗಸ್ಟ್ ಫುಲ್ ಮಂತ್ ತಗೊಳುತ್ತೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ. ಇನ್ನು ಸೆಕೆಂಡ್ ರೌಂಡ್ ಮಾಡಬೇಕು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮಾಡಬೇಕು. ಅದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲೇಟ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಈಗ ನೆಕ್ಸ್ಟ್ ತಿಂಗಳು ಸೆಪ್ಟೆಂಬರ್, ಈಗ ಆಗಸ್ಟ್ ಆಗಿದ ತಕ್ಷಣ ಯಾವ ತಿಂಗಳು? ಸೆಪ್ಟೆಂಬರ್ ತಿಂಗಳಲ್ಲೇ 2 ರೌಂಡ್ ಮುಗಿಸಿದ್ರು ಕೂಡ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 15 ಆಗ್ಬಿಡುತ್ತೆ. ಅಕ್ಟೋಬರ್ 15 ಆಗ್ಬೋದು. ಇನ್ನೂ ಲೇಟ್ ಆಗಿದೆ ಅಂದ್ರೆ ನವೆಂಬರ್ ಆದ್ರೂ ಆಗ್ಬೋದು ಸ್ನೇಹಿತರೆ, ಹೇಳಕ್ಕಂತೂ ಆಗಲ್ಲ. ಯಾಕಂದ್ರೆ ಈಗ KE ಅವರು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಅದರಿಂದ ಈಗ ಏನಿಂದ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರು ಅದೆಲ್ಲ ನಿಮಗೆ ಗೊತ್ತಿದೆ. ಮತ್ತೆ ನೀಟ್ ಅದು ಏನ್ ಸಮಸ್ಯೆ ಆಗಿತ್ತು ಎಲ್ಲ ನಿಮಗೆ ಗೊತ್ತಿದೆ, ಮತ್ತೆ ನಾ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಕೇಳ್ತಿರ್ತಾರೆ, ನಾವು ಬಡ್ಡಿಗೆಲ್ಲ ದುಡ್ಡು ತಗೊಂಡ್ ಬಂದಿದೀವಿ, ಇವ್ರು ಆಪ್ಷನ್ ಎಂಟ್ರಿ ಲೇಟ್ ಮಾಡ್ತಿದ್ದಾರೆ, ಫೀಸ್ ಎಲ್ಲ ಕಡಿಮೆ ಮಾಡಕ್ ಹೇಳಿ ಅಂತೆಲ್ಲ ಹೇಳ್ತಿರ್ತೀರಾ. ಅವ್ರು ಯಾವ ಫೀಸು ಕಡಿಮೆ ಮಾಡಲ್ಲ ಸ್ನೇಹಿತರೆ, ನಾವೇನು ಮಾಡಕ್ ಆಗಲ್ಲ. ಅವರು ಇದೇ ರೀತಿನೇ ಮಾಡ್ತಿರ್ತಾರೆ. ಪ್ರತಿ ವರ್ಷನೂ ಈ ರೀತಿಯ KE ಕಡೆಯಿಂದ ಎಕ್ಸಾಕ್ಟ್ ಡೇಟ್ಗೆಲ್ಲ ಮಾಡ್ತಿರಲ್ಲ. ಆದ್ರೂ ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ, ಸ್ವಲ್ಪ ಬೇಗ ಬೇಗ ಆದ್ರೂ ನಡೀತಿತ್ತು. ಈ ವರ್ಷ ಇನ್ನೂ ತುಂಬಾ ಡಿಲೇ ಆಗ್ತಿದೆ. ಏನು ಮಾಡಕ್ಕಾಗಲ್ಲ ವಿದ್ಯಾರ್ಥಿಗಳೇ, ನೀವು ಫೀಸ್ ಅಂತೂ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಫೀಸ್ ಇಲ್ಲ ಅಂದ್ರೆ ನೀವು ಅಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ, ಕಾಲೇಜಸ್ ಜಾಯ್ನ್ ಆಗಲ್ಲ. 1 ಪೈಸೆ ಕಮ್ಮಿ ಆದ್ರೂ ಅವ್ರು ಮುಲಾಜೆ ನೋಡಲ್ಲ, ನೀವು ಕಾಲೇಜಸ್ಗೆ ಜಾಯ್ನ್ ಆಗಕ್ ಕೂಡ ಆಗಲ್ಲ ಸ್ನೇಹಿತರೆ. ಈಗ ನಿಮ್ಗೆ ಕಾಲೇಜುಗಳು ಪ್ರಾರಂಭ ಆಗುವಂತದ್ದಂತೂ ಅಕ್ಟೋಬರ್ 15ನೇ ತಾರೀಕು ಮೇಲೇನೆ ನಿಮ್ಗೆ ಪ್ರಾರಂಭ ಆಗುವಂತದ್ದು. ಅಕ್ಟೋಬರ್ 15ನೇ ತಾರೀಕು ಮೇಲೆ ಆಗುತ್ತೆ ಕಾಲೇಜುಗಳು ಪ್ರಾರಂಭ ಆಗುವಂತದ್ದು. ಈಗಂತೂ ಸದ್ಯಕ್ಕೆ ಲಾಸ್ಟ್ ಇಯರ್ ಎಲ್ಲ ಸೆಪ್ಟೆಂಬರ್ 15 ಆಗಿತ್ತು, 15ನೇ ತಾರೀಕು ಓಪನ್ ಆಗಿತ್ತು. ಈಗ ಅಕ್ಟೋಬರ್ 15ನೇ ತಾರೀಕು ಮೇಲೆ ಆಗುತ್ತೆ. 1 ತಿಂಗಳು ಎಕ್ಸ್ಟ್ರಾನೇ ಆಗ್ತಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೂ ನವೆಂಬರ್ ಆದ್ರೂ ಹೇಳಕ್ಕಾಗಲ್ಲ, ಡಿಲೇ ಆಗ್ತಿದೆ. ಏನ್ ಮಾಡಕ್ಕಾಗಲ್ಲ. ಈಗ ಸ್ಕಾಲರ್ಶಿಪ್ ಹಾಸ್ಟೆಲ್ದು ಏನ್ ಸಮಸ್ಯೆ ಆಗಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ 3 ರೌಂಡ್ ಆಪ್ಷನ್ ಎಂಟ್ರಿಯಲ್ಲೂ BCA BSc ಕೋರ್ಸಸ್ಗೆ ಜಾಯ್ನ್ ಆಗುವಂತಹ ವಿದ್ಯಾರ್ಥಿಗಳು ಕೆಲವೊಂದು ಟಾಪ್ ಕಾಲೇಜಸ್ ಅಲ್ಲಿ ಸೀಟ್ ಎಲ್ಲ ಕ್ಲೋಸ್ ಆಗಿರುತ್ತೆ.
ಅಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಕೆಲವೊಂದು ಟಾಪ್ ಕಾಲೇಜಸ್ ಇರುತ್ತೆ, ಅದರಲ್ಲೂ BCAಗೆ BScಗೆಲ್ಲ. BCAಗಂತೂ ಒಳ್ಳೆ ಪ್ಲೇಸ್ಮೆಂಟ್ ಆಗುವಂತಹ ಟಾಪ್ ಕಾಲೇಜಸ್ ಅಲ್ಲೆಲ್ಲ ಈ ಒಳಗಡೆನೆ ಸೀಟ್ಸ್ ಫಿಲ್ ಆಗಿರುತ್ತೆ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಕಾಲೇಜುಗಳು ಪ್ರಾರಂಭ ಮಾಡಬಹುದು. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಸ್ವಲ್ಪ ಬೇಗನೆ ಪ್ರಾರಂಭ ಮಾಡಬಹುದು. ಆದ್ರೆ ಎಲ್ಲ ಸಿಲೆಬಸ್ ಎಲ್ಲ ಸ್ಟಾರ್ಟ್ ಮಾಡಲ್ಲ, ನೀವೆಲ್ಲ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮೆಲ್ಲ ಡೌಟ್ಸ್ ಕ್ಲಾರಿಫಿಕೇಶನ್ ಸಿಕ್ತ ಅನ್ಕೊಳ್ತೀನಿ. ನಿಮಗೆ ಬೇರೆ ಇನ್ನೇನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಸಾರಿ, ಯಾಕಂದ್ರೆ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ಕಾಗಲ್ಲ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.